ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಇವತ್ತಿನ ಬ್ಲಾಗ್ನ ನಾನು 11:30 ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಡ್ಯಾಡಿ ಇಬ್ರು ನಾನ್ ವೆಜ್ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀವಿ. ನಮ್ಮ ಮಮ್ಮಿ ಬರಲ್ಲ ಅಂತ ಹೇಳಿದ್ರು ಇವತ್ತು. ಯಾಕೆ ಅಂದರೆ ನಮ್ಮ ಮಮ್ಮಿಗೂ ನನಗೂ ಟೂ ಫುಲ್ ಜಗಳ. ಬರೀ ಅಳಿಂಗೆ ತಲೆಕಾಲು ಮಟನ್ ಅದೇ ಆಯಿತು. ನನಗೆ ನಮ್ಮ ಡ್ಯಾಡಿ ಚಿಕನ್ ಮಾಡಿ ಕೋರೆ ಗತಿ ಇಲ್ಲ. ಸೊ ನಾವೇನೇ ಇವತ್ತು ಚಿಕನ್ ಕಬಾಬ್ ಮಾಡಿ ನಮ್ಮ ಮಮ್ಮಿ ತಲೆಕಾಲು ಮಾಡ್ಕೊಳ್ಳಿ ಅಂದ್ಬಿಟ್ಟು ಬಂದಿದ್ದೀವಲ್ವ ಡ್ಯಾಡಿ. ಇವತ್ತು ನಮ್ಗೆ ಏನೇನು ಬೇಕು ಎಲ್ಲ ಮಾಡ್ಕೊಳ್ಳೋಣ ನಾವು. ಮಗಳಿಗೋಸ್ಕರ ಅಪ್ಪ ಚಿಕನ್ ಮಾಡ್ಕೊಡ್ತಾ ಇರೋದು. ಮಗಳು ಚಿಕನ್ ಫ್ರೀ ಅಲ್ವಾ, ಅದಕ್ಕೆ ನಮ್ಮ ಡ್ಯಾಡಿ ಚಿಕನ್ ತಗೊಂಡ್ಬಂದಿದ್ದಾರೆ ನನಗೋಸ್ಕರ. ಹ್ಮ್. ನಮ್ಮ ಮಮ್ಮಿ ಅಳಿಯ ಅವರು ಇನ್ನೂ ಹೋಗಿಲ್ಲ. ನಮ್ಮ ಮಮ್ಮಿ ಅಳಿಯ ಇನ್ನ ಹೋಗಿಲ್ಲ. ಏಕೆ? ಎಲ್ಲಿ ಮಮ್ಮಿ ಅಳಿಯ ಕಾಣಿಸ್ತಾ ಇಲ್ವೇ? ರೆಡಿ ಆಗೋದ್ರಲ್ಲೇ ಇದ್ದಾರೆ ಅವರು ಈಗ. ಓ, ಮಮ್ಮಿ ಅಳಿಯ ಇನ್ನ ಇದು ತಲ್ಕಲ್ ತರಕ್ ಹೋಗಿಲ್ಲ. ಕರೆಕ್ಟು, ಲೇಟು. ಇವಾಗ ರೆಡಿ. ಅವ್ರು ಎದ್ದಿರೋದೇ ಲೇಟ್. ಈಗ ಟೈಮ್ 11:30 ಆಗಿದೆ. ಅವ್ರು ಬಂದು ತಿಂಡಿ ಮಾಡಿರೋದು 11 ಗಂಟೆಗೆ ಮಲಗಿದ್ದು. ಎದ್ದಿರೋದು ಇವಾಗ. ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತು ಸಖತ್ತಾಗಿರೋ ಖಾರ ಕಬಾಬ್ ಮಾಡೋಣ. ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋ ಖಾರ ಪೆಪ್ಪರ್ ಎಲ್ಲ ಹಾಕಿ ಸ್ಟ್ರಾಂಗ್ ಆಗಿ ಮಾಡೋಣ. ರೀ, ನಿಮ್ದೇನಾ ರೆಸಿಪಿ? ಅಲ್ಲ ಸ್ವಾಮಿ ಕೊಟ್ರೆ ಸ್ವಲ್ಪ ಈ ಕಡೆ ಮುಖ ತೋರಿಸಿ. ಹೌದಾ? ಏನೇನು ಹಾಕ್ತೀರ ಸ್ವಲ್ಪ ಹೇಳ್ತೀರಾ ಸ್ವಾಮಿ ಕೊಟ್ರೆ? ಇರ್ಲಿ, ಪರವಾಗಿಲ್ಲ, ಹೇಳ್ರಿ. ನಾವೊಂದು ಸ್ವಲ್ಪ ಕಲ್ತ್ಕೊಳ್ತೀನಿ. ಅದೇ ಪರ್ಸನಲ್ ಆಗಿ ಹೇಳ್ತಾರೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ. ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಏನ್ ರೆಡಿ? ಹೌದು, ಇಷ್ಟೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಮೆಣಸಿನಕಾಯಿ ಖಾರ ಕಬಾಬ್ ಮಾಡೋದು. ಫ್ರಿಡ್ಜ್ ಅಲ್ಲಿ ಎತ್ತಿಟ್ಬಿಡೋಕೆ ಇಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟು ಮೆಣಸಿನಕಾಯಿ, ಕೊತ್ತಂಬರಿ ಲಿಂಬು ಎಲ್ಲ ಹಾಕಿ ಖಾರ ಕಬಾಬ್ ಮಾಡೋದು. ಕೊತ್ತಂಬರಿ ಕಮ್ಮಿ ಆಗಿದೆಯಾ? 20 ರೂಪಾಯಿ ಮುರ್ಕೊಂಬಿಟ್ಟ. ಹೌದಾ? ಓಯ್ ಬಿಡು. ಸೊ ಚಿಕನ್ ನೋಡಿ ಚೆನ್ನಾಗಿದೆ. 2 kg ಇದೆಯಾ? 2 kg ಇದೆಯಲ್ರಿ? 2 kg ಬರುತ್ತೆ ಕಣ್ರಿ. 2.5 kg ಉಂಡೆ ಕೊಡಿ ತಗೊಂಡಿದ್ರೆ 5 kg ಹೋಗುತ್ತೆ. ಓಕೆ ಓಕೆ. ನಿಮ್ಗೆ ಎಷ್ಟು ಕೆಜಿ ಬೇಕು ಅಷ್ಟು ಕೆಜಿ ತಗೊಬನ್ನಿ. ತುಂಬಾ ಜಾಸ್ತಿ ಬೇಡ. ಓ, ಚೆನ್ನಾಗಿರೋ ತಗೋಪ್ಪ. ಏ ಸುನಿ, ನನ್ನ ಟೀ ಶರ್ಟ್ ಹಾಕಿ ಹೋಗ್ತಿದ್ದೀರಾ? ನಾನೇ ಹಾಕೊಂಡಿಲ್ಲ ಒಂದಿನ. ಅಯ್ಯೋ ಅಯ್ಯೋ ಶಿವನೇ. ಅವಳದು ಕರೆಕ್ಟ್ ಕೂಡ ನಿಂದು ದೊಡ್ಡದಾಗ ನಿಂದು ನಿಮ್ಮ ಅಪ್ಪ ನೋಡ. ಏನ್ ನಿಮ್ಮ ಮಾವ ಕಾಮಿಡಿ ಮಾಡ್ತಾರೆ ಕತೆ? ಯಾವ್ದು ಅಲ್ಲಿ ಇದು ಇದು ಎಲ್ಲ ಸ್ಟಿಕ್ಕು. ಯಾರು ಬೇಕಾದ್ರೆ ಮಮ್ಮಿನೇ ಹಾಕೋಬೋದು. ಮಮ್ಮಿಗೆ ಕರೆಕ್ಟ್ ದೊಡ್ಡದಾಗುತ್ತೆ, ಕರೆಕ್ಟ್ ಆಗುತ್ತೆ. ಅವ್ರ ಟೀ ಶರ್ಟ್ಗಳು ನೀರು ಹಾಕಿದ್ದಾರೆ ಮಮ್ಮಿ. ರಾತ್ರಿ ಹಾಕಿದೆಪ್ಪ. ಬೇಡಿ ಸುನಿ. ಫೋನ್ ತಗೊಂಡ್ರಾ? ಕಾಲ್ ಮಾಡಿ ಅಲ್ಲಿ ಹೋಗ್ಬಿಟ್ಟು. ಪರ್ಸ್ ತಗೊಂಡ್ರಾ? ಫೋನಲ್ಲಿ ದುಡ್ಡಿದೆ, ಪರ್ಸ್ ಏನಕ್ಕೆ? ಆಕ್ಟಿವ್ ಮಾಡೋಣ ಅಂತ ತಗೋಪ್ಪ. ಆಕ್ಟಿವ್ ಅಣ್ಣ ಬೇಡ ಸುನಿ. ಡಿಕ್ಕಿ ನನ್ನಲ್ಲಿ ಪೆಟ್ರೋಲ್ ಇಲ್ಲ ಅಂತ ಹೋಗಕಟ್ಟಿಡಿ ಅವರು. ಬ್ಯಾಗು. ಅಯ್ಯೋ ಸುನಿ, ಶನಿ, ಬ್ಯಾಗು. ಬ್ಯಾಗ್ ಬೇಡವಾ? ಹಲೋ, ಸುರ್ಕೊಂಡು ಹೋಗುತ್ತೆ ಕಣ್ರಿ. ತಗೊಳ್ರಿ. ಇಲ್ಲೇ ಕೆಳಗಡೆ ಹಾಕೋ ಅವ್ರ ಬೈಕ್ ಹತ್ರ. ಸುನಿಲ್ ಕ್ಯಾಚ್. ಹಾ, ನೀಟಾಗಿ ಇಟ್ಕೊಂಡು ಬನ್ನಿ. ಡಬಲ್ ಕವರ್ ಹಾಕ್ಸಿ, ಇಲ್ಲ ಬೈಕ್ ತುಂಬಾ ಸುರಿದೋಗ್ಬಿಡುತ್ತೆ. ಒಪ್ಪಿ ತಪ್ಪೇದೇನಾದ್ರು ಚೊಡ್ಸಿದ್ರೆ ಕೂಗಿ ಹೊರಗಡೆಯಿಂದ ಕಾಲ್ ಮಾಡಿ. ಬರ್ತೀನಿ. ಆಗ ನನ್ನ ಮಗಳು ಒಂದು ದೊಡ್ಡ ಬಾಕ್ಸ್ ಟಿಪ್ಪ ತಗೊಂಡು ಬರ್ತಾಳೆ. ನನ್ನ ಮಗಳು ಕಾಯಿ ತುರಿತಾ ಇದ್ದಾಳೆ. ನಿಮ್ಮ ಶೈಲಶ್ರೀ ಕಾಯಿ ತುರಿತಾ ಇದ್ದಾರೆ. ಹಾಗೇನೆ ಈ ಕಬಾಬು ಕೂಡ ರೆಡಿ ಮಾಡಿದ್ದಾರೆ, ತೋರಿಸ್ತೀನಿ ಬನ್ನಿ. ಶೈಲು ಸುನಿಲ್ ಇನ್ನೊಂದು ವರ್ಷ ಇದು. ಹೌದು ಹೌದು, ಶೈಲಶ್ರೀ ಅಲ್ಲ ಪುಟ್ಟ, ಪ್ರತಿಯೊಂದು ಹೆಣ್ಮಕ್ಳಿಗೂ ಅದೇ ವರ್ಷನು. ಬರೀ ಸೋಕಿ ಮಾಡ್ಕೊಂಡು ಸ್ಟೈಲ್ ಮಾಡಿಕೊಂಡು ಸ್ಕೋಪ್ ಕೊಡ್ಕೊ ತಿರ್ಗೋದಂತೂ ನನ್ನ ಮಗಳು ಗುಣ ಅಲ್ಲ. ಅವಳು ಸ್ಕೋಪ್ ಕೊಡೋಕೆ ಬರೋದಿಲ್ಲ. ಅವಳು ನಿಜವಾಗ್ಲೂ ರಿಯಲ್ ಆಗಿ ಸಮಾಜ ಜೀವನ ನನ್ನ ಮಗಳು. ಹಿಂದೆ ಬ್ಯಾಕ್ಗ್ರೌಂಡ್ ಅಂತೂ ಫುಲ್ ಅವಳಿಂದ ನಮ್ಮ ಮನೆಯ ಜೀವನನೇ ಇಲ್ಲ ನನಗಿದೆ. ಯಾಕೆಂದರೆ ಎಲ್ಲ ಮನೇಲಿ ಅಪ್ಪ ಅಮ್ಮ ನೋಡ್ಕೊಳ್ಳೋದು, ಮಗು ನೋಡ್ಕೊಳ್ಳೋದು, ಗಂಡ ನೋಡ್ಕೊಳ್ಳೋದು, ತಮ್ಮ ನೋಡ್ಕೊಳ್ಳೋದು ಎಲ್ಲ ಅವಳೇ. ಅಂದರೆ ಎಲ್ಲನೂ ಸೇಫಾಗಿ ನೋಡ್ಕೊಳ್ಳೋದು, ಸೇಫ್ಟಿಯಾಗಿ. ಹಂಗೆ ಅವರು ನನ್ನ ನೋಡ್ಕೋತಾರೆ. ಹೌದು, ನಾವು ನಮ್ಮ ಮನೆ ಮುದ್ದಿನ ಮಗಳು ನಿನ್ನನ್ನು ನಾವು ನೋಡ್ಕೋತೀವಿ. ಸರಿ, ಎಲ್ಲ ಕೆಲಸ ಕೂಡ ಎಲ್ಲನೂ ಹೆಲ್ಪ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾರೆ. ನೋಡಿ, ಕಬಾಬ್ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ.
ಖಾರ ಕಬಾಬ್ಗೆ. ಖಾರ ಕಬಾಬ್ಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದಾಳೆ 1 ಹಿಡಿಯಷ್ಟು, 2 ಇಂಚು ಶುಂಠಿ, ಒಂದು ಮೆಣಸಿನ್ಕಾಯಿ ಜಾಸ್ತಿ 2 kg ಇದೆಯಲ್ವಾ, 2 kg ಇದೆ. ಒಂದು 8 ಮೆಣಸಿನ್ಕಾಯಿ ತಗೊಂಡಿದ್ದಾಳೆ, ಈರುಳ್ಳಿ 1 ಸ್ಪೂನು, ಕಾಳು ಮೆಣಸು, 2 ಬೆಳ್ಳುಳ್ಳಿ ಗೆಡ್ಡೆ, ಮೊಟ್ಟೆ ತಗೊಂಡಿದ್ದಾಳೆ. ಇಷ್ಟನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಮೊಟ್ಟೆನ ಹಿಂಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಲ್ಲ, ಒಡೆದು ನೀರು ಹಾಕೋ ಬದಲು ಮೊಟ್ಟೆನ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ತಾಳೆ. ಆಮೇಲೆ ಇನ್ನ ಇಂಗ್ರೀಡಿಯೆಂಟ್ಸ್ ಇದೆ, ಇದು ಮಮ್ಮಿದು ರೆಸಿಪಿ. ಹೌದು, ನಾನು ಕಬಾಬ್ ಮಾಡಲಿಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋವಂಥದ್ದು ನನ್ನ ಮನೇಲೇನೆ. ಹಾಕಮ್ಮ ಇದನ್ನ ರುಬ್ಬಿಡ್ಲ ಇವಾಗ. ಹಾಂ, ರುಬ್ಕೊಬಿಡು. ಸೊ ಓಕೆ, ಇವಾಗ ನಾನಂತೂ ಕಬಾಬ್ ಮ್ಯಾರಿನೇಟ್ ಎಲ್ಲ ಆದಮೇಲೆ ಎಣ್ಣೆಗೆ ಬಿಟ್ಟಿದ್ದೀನಿ, ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಮಮ್ಮಿ ಸಲಾಡ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ. ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಆ್ಯಂಡ್ ಅದು ಖಾರನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸಾಸ್ ಎಲ್ಲ ಅಷ್ಟು ನಮಗೆ ಲೈಕ್ ಆಗಲ್ಲ ಅಂದ್ಬಿಟ್ಟು ಇವಾಗಲ್ಲ, ನಮ್ಮ ಮಮ್ಮಿ ಕಾಲದಿಂದನೂ ಅವ್ರು ಮಾಡ್ತಾರೆ. ನಮ್ಮ ಮಮ್ಮಿ ಕಾಲದಿಂದನೂ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರು. ನಮ್ಮನೇಲಿ ನಾನೇ ಇದನ್ನ ಸ್ಟಾರ್ಟ್ ಮಾಡಿದವ, ಖಾರ ಮತ್ತೆ ಇದೆಲ್ಲ ಹಾಕಿ ಮಾಡೋ ಥರದ್ದು. ಸೊ ಇದೆಲ್ಲ ಇಲ್ಲ ಅಂದರೆ ಕಬಾಬ್ಗೆ ಏನೋ ಒಂಥರ ಇನ್ಕಂಪ್ಲೀಟ್ ಫೀಲ್ ಆಗುತ್ತೆ. ಸೊ ಸರ್ವ್ ಮಾಡಿ ತೋರಿಸ್ತೀನಿ. ಓಕೆ, ಬಂದ್ರು ಪರ್ಫೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಬಂದರು. ನೋಡೋದು ನಿಮಗೆ ಕಿತಾಪತಿ ರಾಜ. ಹಾಯ್, ಹಲೋ, ಇಲ್ಲಿ ನೋಡಿ ಸರ್. ಹಲೋ, ಏನು ಬನ್ನಿಲ್ಲ. ಓ, ನಿಮ್ಮ ತಾತ ಅಲ್ಲಿಂದನೇ ಹೇಳ್ಕೆ ಕರ್ಕೊಂಡ್ಬಂದಾರೆ ಬಿಡು. ಏನೇನು ಮಾಡ್ತಾ ಇದೀವಿ ಅಂತ ಯಾಕವ? ಸೊ ಓಕೆ, ಇವಾಗ ಕಬಾಬ್ ಎಲ್ಲ ರೆಡಿ ಆಗಿದೆ. ಇನ್ನೇನು ಇದನ್ನು ಸರ್ವ್ ಮಾಡೋದು ಒಂದೇ ಬಾಕಿ. ನನಗಂತೂ ಸಿಕ್ಕಾಪಟ್ಟೆ ಟೆಂಪ್ಟ್ ಆಗ್ತಾಯಿತ್ತು ಎಷ್ಟು ಬೇಗ ತಿಂತೀನಿ ಅಂತ, ಯಾಕಂದರೆ ನಾನು ಚಿಕನ್ ಕಬಾಬ್ನೇ ತಿಂದಿಲ್ಲ, ನಮ್ಮ ಮನೇಲಿ ಮಾಡೇ ಇಲ್ಲ. ಸೊ ಹಾಗಾಗಿ ಇವಾಗ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ಸಖತ್ತಾಗಿ ಬ್ಯಾಟಿಂಗ್ ಮಾಡೋದೇನೆ. ಅದಕ್ಕೆ ನಾವೇನು ಗ್ರೀನ್ ಚಟ್ನಿ ರೆಡಿ ಮಾಡಿರ್ತೀವಲ್ಲ, ಅದಂತೂ ಸಕ್ಕ ಸ್ಪೈಸಿ ಆಗಿರುತ್ತೆ. ಅದ್ರ ಜೊತೆ ಇವತ್ತು ಪೆಪ್ಪರೆಲ್ಲ ಹಾಕಿ ಮಾಡಿರೋ ಕಬಾಬ್ ಇನ್ನೂ ಚೆನ್ನಾಗಿರುತ್ತೆ. ಇವತ್ತು ಒಳ್ಳೆ ಬ್ಯಾಟಿಂಗ್ನ ಮಾಡಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಇವಾಗ ಜಿಮ್ಮಿಗೆ ಹೋಗಿದ್ವಿ. ಜಿಮ್ಮಿಗೆ ಹೋಗ್ದಾಗ್ಲೇ 7:30 ಆಯಿತು. ಸ್ವಲ್ಪ ನಂದು ಟಾಪ್ಸ್ ಎಲ್ಲ ಆಲ್ಟ್ರೇಷನ್ ಇತ್ತು, ಅದನ್ನು ಮುಗಿಸಿ ಇವಾಗ ಜಿಮ್ಮಿಗೆ ಬಂದ್ವಿ. ಜಿಮ್ಮಲ್ಲಂತೂ ಇವತ್ತಿಂದ ಬೇರೆ ಥರನೇ ವರ್ಕೌಟ್. ಜುಂಬಾ ಎಲ್ಲ ನೆಸೆಸಿಟಿ ಇಲ್ಲ, ಅದು ವಾರ್ಮಪ್ ಥರ ಒಂದು 15 ಮಿನಿಟ್ಸ್ ಮಾಡಿಕೊಂಡು ನೆಕ್ಸ್ಟು ವರ್ಕೌಟಿಗೆ ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇವತ್ತಂತೂ ಸಿಕ್ಕಾಪಟ್ಟೆ ಕೈ ನೋವು, ಕಾಲು ನೋವು ಎಲ್ಲ ಬಂತು. ಟ್ರೈನರ್ ಏನಿಲ್ಲ, ಟ್ರೈನರ್ ನನಗೆ ಸುನಿಲೇನೆ ಎಲ್ಲ ಟ್ರೈನ್ ಮಾಡ್ತಾಯಿದ್ರು. ಬೇಕು ಅಂತಂದರೆ ಟ್ರೈನರ್ ಕೂಡ ಹೇಳ್ತಾರೆ, ಬಟ್ ಸುನಿಲ್ಗೆ ಎಲ್ಲ ಗೊತ್ತಿರೋದ್ರಿಂದ ಅವರೇನೆ ಟ್ರೈನ್ ಮಾಡ್ತಾಯಿದ್ರು. ನಾನಂತೂ ಫಸ್ಟ್ ಟೈಮ್ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದು. ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ, ಆದರೂ ಏನೂ ಮಾಡೋಂಗಿಲ್ಲ, ಮಾಡಲೇಬೇಕಲ್ವ. ನಾವು ವೆಯ್ಟ್ ಲಾಸ್ ಆಗಬೇಕು ಅಂತ ಒಂದು ಕಾನ್ಫಿಡೆಂಟ್ ಮೈಂಡಲ್ಲಿದ್ದರೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ, ಕಷ್ಟ ಆದ್ರೂ. ಸೊ ಇವತ್ತಿನ ವ್ಲಾಗ್ ಈ ಥರ ಆಯಿತು. ನನಗಂತೂ ಸಾಕು ಅಂತ ಅನ್ನಿಸ್ತು. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.